ಸೀತೆಯನ್ನು ಬೆಂಕಿಗಿಳಿಸಿ ಹೆಣ್ಣುಮಕ್ಕಳ ಮೇಲೆ ಶೋಷಣೆ ಮಾಡಿದ್ದಲ್ಲ. ರಾಮನಿಗೆ ಸ್ಪಷ್ಟ ಇತ್ತು, ನನ್ನ ಸೀತೆ 100 ಅಗ್ನಿಗಿಂತಲೂ ಪವಿತ್ರಳು ಅಂತ ಪ್ರಪಂಚಕ್ಕೆ ಪ್ರೂವ್ ಮಾಡಬೇಕು. ಆವಾಗ ರಾಮನ ಪಾವಿತ್ರತೆ ಏನು ಅಂತ ಮಂಡೋದರಿಗೆ ಸ್ಪಷ್ಟತೆ ಆಗುತ್ತೆ. ಆವಾಗ ಮಂಡೋದರಿ ತನ್ನ ಗಂಡ ರಾವಣನ ಜೊತೆಗೆ ಕಂಪ್ಯಾರಿಸನ್ ಮಾಡ್ತಾನೆ. ಸಾಮಾನ್ಯರನ್ನು ಅಸಾಮಾನ್ಯರು ಮಾಡಿದ ಯುದ್ಧದಲ್ಲಿ ಒಂದು ಹನುಮ ಸಾಕ್ಷಿ, ಜಾಂಬವ ಸಾಕ್ಷಿ, ವಾನರದ ಸಾಕ್ಷಿ. ಸ್ವಂತ ತಮ್ಮಂದ್ರಿಗೆ ಈಗಿನ ಕಾಲದಲ್ಲಿ ಏನೂ ಬಿಟ್ಟುಕೊಡೋ ಪರಿಸ್ಥಿತಿಲಿರಲ್ಲ. ಅದು ಚಿಕ್ಕಮ್ಮನ ಮಗನಿಗೆ ಬಿಟ್ಟುಕೊಡೋದು ರಾಮನ ಗುಣವನ್ನು ಸುಮ್ಮನೆ ತುಲನೆ ಮಾಡಿ ನೋಡಿ. ಜಗತ್ತಲ್ಲಿ ಧರ್ಮವನ್ನು ಹೊತ್ತು, ಧರ್ಮವನ್ನೇ ಭಿತ್ತಿ, ಧರ್ಮವನ್ನೇ ಬೆಳೆದು, ಧರ್ಮದಲ್ಲೇ ನಡೆದು, ಧರ್ಮದ ಧ್ವಜವನ್ನು ಇಡೀ ಜಗತ್ತಿಗೆ ಹಾರಿಸಿದ ಯಾವುದಾರೊಂದು ರೂಪ ಇದ್ದರೆ ಅದು ರಾಮ ಅವತಾರ. ಯಾವ ಜಪ ಮಾಡಿದರೆ ಅವನ ಚಾರಿತ್ರ ಪವಿತ್ರ ಆಗ್ತದೆ, ಯಾವ ಜಪ ಮಾಡಿದರೆ ಅವನ ಕಣ ಕಣ ಶುದ್ಧಿ ಆಗ್ತದೆ, ಇದನ್ನು ಮಾಡಿ ತೋರಿಸ್ತಾರೆ. ರಾಮನವಮಿ ಅಂದರೆ ಏನು ಅಂತ, 9 ಭಗವಂತನ ಸಂಖ್ಯೆ. ಈ ಶ್ರೀಪಾದ ಚರಿತ್ರೆಯಲ್ಲಿ 2498 ಅಂತ ಉಂಟು. ದೋ ಚೌಪಾತಿ ದೇವಲಕ್ಷ್ಮಿ ಅಂತ ಅವರ ಭಿಕ್ಷೆ ಬೇಡ್ತಾ ಇದ್ದಿದ್ದ ದತ್ತಾತ್ರೇಯರ ಆ ಸಂಖ್ಯೆ. 2 ದ್ವಂದ್ವ, 4 ಚತುರ್ವಿಧ ಮೋಕ್ಷ, 9 ಭಗವಂತನ ಸಂಖ್ಯೆ, 8 ಮಹಾಲಕ್ಷ್ಮಿಯ ಸಂಖ್ಯೆ. ಅದಕ್ಕೆ ಅಷ್ಟಲಕ್ಷ್ಮಿ. ಭಗವಂತ ನವನಿಧಿ ಅಥವಾ ನವವಿಧ ಭಕ್ತಿ, ಇದರದ್ದೆಲ್ಲ ಪೂರ್ಣತೆ ಆ 9 ಸಂಖ್ಯೆ. ಹಾಗಾಗಿ ನಮ್ಮಲ್ಲಿ ನೋಡಿ ನವರಂಧ್ರ, ನವಗ್ರಹ, ನವಧಾನ್ಯ, ನವನಿಧಿ, ನವಮಾಸ ಪೂರ್ಣ ಅಂತ ಆ 9 ಸಾಕ್ಷಾತ್ ವಿಷ್ಣುವಿನ ಸಂಖ್ಯೆ. ನೆಕ್ಸ್ಟು ಮದುವೆ ಆದವರಿಗೆ ರಾಮ ಹೇಗೆ? ರಾಮ 12 ವರ್ಷ ತನ್ನ ಹೆಂಡತಿ ಇನ್ನೊಬ್ಬರ ರಾವಣನ ಕಸ್ಟಡಿಯಲ್ಲಿದ್ದರು ಅಥವಾ ರಾವಣನ ಹಿಡಿತದಲ್ಲಿದ್ದರು. ಅವಳ ಪಾವಿತ್ರತೆ ಬಗ್ಗೆ ಸಂಶಯ ಪಡಲಿಲ್ಲ. ಈಗಿನ ಗಂಡಂದ್ರಿಗೆ ಚೂರು ನಗಾಡಿದರೆ ಮಾರನೇ ದಿನ ಡೈವರ್ಸ್ ಬರ್ತದೆ. ಬಾಯಲ್ಲಿ ಹೇಳಲಿಲ್ಲ ಅಂದರೂ ಆಲೋಚನೆಯಲ್ಲಿ ಅನುಮಾನ ಹುಟ್ಟು. ರಾಮ ತನ್ನ ಹೆಂಡತಿಯನ್ನು ಹೇಗೆ ಗೌರವಿಸ್ತಿದ್ದ, ಅವಳ ಪಾವಿತ್ರತೆ ಬಗ್ಗೆ ಯಾವ ಕಾನ್ಫಿಡೆನ್ಸ್ ಇತ್ತು, ಅದರ ಸಾಕ್ಷಿಯಾಗಿ ಅವ ಅಗ್ನಿ ಪರೀಕ್ಷೆ ಮಾಡಿ ಆ ಪಾವಿತ್ರತೆಯನ್ನು ಪ್ರಪಂಚಕ್ಕೆ ತೋರಿಸ್ದ. ಸೀತೆಯನ್ನು ಬೆಂಕಿಗಿಳಿಸಿ ಹೆಣ್ಣುಮಕ್ಕಳ ಮೇಲೆ ಶೋಷಣೆ ಮಾಡಿದ್ದಲ್ಲ. ರಾಮನಿಗೆ ಸ್ಪಷ್ಟ ಇತ್ತು, ನನ್ನ ಸೀತೆ 100 ಅಗ್ನಿಗಿಂತಲೂ ಪವಿತ್ರಳು ಅಂತ ಪ್ರಪಂಚಕ್ಕೆ ಪ್ರೂವ್ ಮಾಡಬೇಕಿತ್ತು. ಇಲ್ಲ, ಹಾಗೆ ಪ್ರೂವ್ ಮಾಡಲಿಲ್ಲ. ಇವತ್ತು ಸೀತೆ ಬಗ್ಗೆ ಒಂದಿಷ್ಟು ವರ್ಗ ಇನ್ನೊಬ್ಬರ ಇದ್ಲು ಅಂಥೇಳಿ ಕಳಂಕವನ್ನು ಆಗಿನ ಕಾಲದ ಅಗಸನ ಬಾಯಲ್ಲೇ ಕೊಟ್ಟಿತ್ತು ಅಂದರೆ ಒಬ್ಬ ರಾಜನಾಗಿ ಥಿಂಕ್ ಮಾಡ್ತಾನೆ, ಅಗಸನ ಬಾಯಿಗೆ ಬಂತು ಅಂತ ಹೇಳಿದರೆ ಇನ್ನು ಯಾರ್ಯಾರ ಬಾಯಿಗೆ ಅದು ಹೋಗಲ್ಲ. ಅದಕ್ಕೆ ಬಾಯಿ ಬಂದ್ ಮಾಡಬೇಕಿತ್ತು ರಾಮನಿಗೆ. ತನ್ನ ಹೆಂಡತಿ ಪಾವಿತ್ರತೆ ಅವನಿಗೆ ಯಾವತ್ತೂ ಸ್ಪಷ್ಟವಾಗಿ ಗೊತ್ತಿದ್ದದ್ದು. ಸೀತೆ ಯಾರು ಅನ್ನೋದು ಗೊತ್ತಿತ್ತು. ಅದು ಅಲ್ಲದೆ ರಾಮ ಜ್ಞಾನಿಯೂ ಹೌದು, ಅವತಾರಿಯೂ ಆಗಿದ್ದ. ಜ್ಞಾನಿ ಆಗಿದ್ದ ಅನ್ನಲಿಕ್ಕೆ ಸಾಕ್ಷಿ ಯೋಗ ವಸಿಷ್ಠ, ಅವತಾರಿ ಆಗಿದ್ದ ಅನ್ನಲಿಕ್ಕೆ ಸಾಕ್ಷಿ ಅವನಿಗೆ ಅವತಾರ ಉದ್ದೇಶ ಗೊತ್ತಿತ್ತು. ಮತ್ತು ರಾಮ ಗುರು ಹಿರಿಯರ ಜೊತೆಗೆ ಹೇಗೆ ನಡ್ಕೊಂಡ? ರಾಮ ಸ್ವಯಂ ಅವತಾರ, ಪುರುಷೋತ್ತಮ ಸಾಕ್ಷಾತ್ ವಿಷ್ಣು. ಅವನು ಕೆಳಗೆ ದೇಹ ಧರಿಸಿ ಬಂದಿದ್ದ. ಅಗಸ್ತ್ಯರೊಬ್ಬರು ಋಷಿ, ವಿಶ್ವಾಮಿತ್ರರೊಬ್ಬರು ಋಷಿ, ವಸಿಷ್ಠ ಒಬ್ಬರು ಋಷಿ. ಯಾರಿಗೂ ನೀವು ಅಂತಿದ್ದ ಬಿಟ್ಟರೆ ನೀನು ಅಂತಿರಲಿಲ್ಲ. ಇವರೆಲ್ಲ ಅವನ ಆಜ್ಞಾಪಾಲಕರು ಮೇಲಿನ ಲೆಕ್ಕಾಚಾರದಲ್ಲಿ. ಅವರನ್ನೆಲ್ಲ ಗೌರವದಿಂದ ನೋಡ್ದ. ಗುರುಧರ್ಮ ಶಿಷ್ಯಧರ್ಮ ಪಾಲನೆ ಮಾಡಿದ. ನೆಕ್ಸ್ಟು ಕೈಕೇಯಿ ಮೇಲೆ ಅಸುರಿ ರಾಕ್ಷಸಿಯಾದರೂ ಸ್ತ್ರೀ ಮೇಲೆ ಕೈ ಎತ್ತಬಾರದು ಅಂಥೇಳಿ ಅವನು ಎತ್ತಲಿಲ್ಲ. ಸ್ತ್ರೀಯರಿಗೆ ರಾಮ ಯಾವ ಲೆವೆಲಿಗೆ ಬೆಲೆ ಕೊಟ್ಟಿದ್ದ, ರಾಕ್ಷಸಿ ರೂಪದ ಸ್ತ್ರೀಗೂ ಬೆಲೆ ಕೊಟ್ಟ. ರಾಮ ಸ್ತ್ರೀಯರನ್ನು ಹೇಗೆ ಗೌರವಿಸ್ತಿದ್ದ ಅನ್ಲಿ. ಇನ್ನೊಂದು, ಮಂಡೋದರಿಯ ನೆರಳು ತನ್ನ ನೆರಳಿಗೆ ತಾಗುತ್ತೆ ಅಂಥೇಳಿ ಮಂಡೋದರಿ ಕೊನೆಗೆ ಪತಿಭಿಕ್ಷೆಗೋಸ್ಕರ ಬರಬೇಕಾದ್ರೆ ರಾಮ ಹತ್ರ ಬರ್ತಾಳೆ. ಅವಳ ನೆರಳು ಹತ್ರ ರಾಮನ ನೆರಳು ಬೀಳಬಾರ್ದು ಅಂತ ಈಚೆ ಬರ್ತಾನೆ. ಆವಾಗ ರಾಮನ ಪಾವಿತ್ರತೆ ಏನು ಅಂತ ಮಂಡೋದರಿಗೆ ಸ್ಪಷ್ಟತೆ ಆಗುತ್ತೆ. ಆವಾಗ ಮಂಡೋದರಿ
ತನ್ನ ಗಂಡ ರಾವಣನ ಜೊತೆಗೆ ಈ ಕಂಪ್ಯಾರಿಷನ್ ಮಾಡ್ತಾನೆ. ಇವ ನೆರಳು ನೋಡಿದರೆ ಹುಡ್ಕೊಂಡು ಹೋಗ್ತಾನೆ ನನ್ನ ಗಂಡ, ಇವನು ನೆರಳಿಗೆ ತಾಗಬಾರದು ಅನ್ನೋ ಪಾವಿತ್ರತೆಯಲ್ಲಿ ಬದುಕಿದ್ದು, ಎಂಥ ಚಾರಿತ್ರ ಪುರುಷ ಅಂಥವನು ಬದುಕಲಿ ಪ್ರಪಂಚದಲ್ಲಿ ಅಂಥೇಳಿ ಅವಳ ತಪೋಬಲವನ್ನು ಅಲ್ಲಿ ಯೂಸ್ ಮಾಡಲ್ಲ. ಇದು ತನ್ನ ಆಚರಣೆ ಮೂಲಕ ಎದುರುಗಡೆ ಇದ್ದವರಿಗೆ ಜ್ಞಾನ ಬೋಧನೆ ಮಾಡೋದು. ಈ ಮೈ ಲೈಫ್ ಈಸ್ ಮೈ ಮೆಸೇಜ್ ಅನ್ನೋ ಶಬ್ದ ರಾಮನಿಗೆ ಹೇಗೆ ಇಂಪ್ಯಾಕ್ಟ್ ಆಗ್ತದೆ ಅನ್ನಲಿಕ್ಕೆ ಇದೊಂದು ಸಾಕ್ಷಿ. ನೆಕ್ಸ್ಟು, ರಾಮ ಸಾಮಾನ್ಯರನ್ನು ಅಸಾಮಾನ್ಯರು ಮಾಡಿದ ಯುದ್ಧದಲ್ಲಿ. ಇದು ಭಗವಂತನ ಎಲ್ಲ ಅವತಾರದಲ್ಲೂ ಅರ್ಜುನನನ್ನು ಹೀರೋ ಮಾಡಿದ. ಇಲ್ಲೂ ತಾನು ಪಟ್ಟಕ್ಕೇರಿದರೂ ಭರತನನ್ನು ಪಟ್ಟಕ್ಕೆ ಕೂರಿಸ್ಬೇಕು ಅಂತ ಯೋಚನೆ ಮಾಡಿದವನು ರಾಮ. ಸ್ವಂತ ತಮ್ಮಂದರಿಗೆ ಈಗಿನ ಕಾಲದಲ್ಲಿ ಏನೂ ಬಿಟ್ಟುಕೊಡೋ ಪರಿಸ್ಥಿತಿಲಿರಲ್ಲ. ಅದು ಚಿಕ್ಕಮ್ಮನ ಮಗನಿಗೆ ಬಿಟ್ಟುಕೊಡೋದು ರಾಮನ ಗುಣವನ್ನು ಸುಮ್ಮನೆ ತುಲನೆ ಮಾಡಿ ನೋಡಿ. ಅವನ ನಿಸ್ವಾರ್ಥತೆ ಬಗ್ಗೆ, ಅವನ ತ್ಯಾಗದ ಬಗ್ಗೆ, ಅವನ ವಂಶದ ಮೇಲಿನ ಗೌರವದ ಬಗ್ಗೆ, ಮತ್ತು ಅವನು ಫ್ಯಾಮಿಲಿಗೆ ಕೊಡ್ತಿದ್ದ ಪ್ರಾತಿನಿಧ್ಯದ ಬಗ್ಗೆ. ಅಲ್ಲಿ ಮೋಹ ಅನ್ನೋಕ್ಕಿಂತ ಜ್ಞಾನ ವಿವೇಕ ಚಕ್ಷುಗಳು ರಾಮ ಕೆಲಸ ಮಾಡ್ತಿದ್ದಿದ್ದು ಜ್ಞಾನ ಚಕ್ಷುವಿಂದ, ಮೋಹದಿಂದಿರೋ ಚರ್ಮ ಚಕ್ಷುವಿಂದಲ್ಲ. ಇನ್ನೊಂದು, ಇದು ಈಗಿನ ಕಾಲದಲ್ಲಿ ಹೊಡೆದಾಡ್ಕೊಳ್ಳೋ ಅಣ್ಣ ತಮ್ಮಂದರಿಗೆ ರಾಮ ಹೇಗೆ ಆದರ್ಶ ಅಂತ. ನೆಕ್ಸ್ಟು, ಹೇಗೆ ಸಾಮಾನ್ಯರನ್ನು ಅಸಾಮಾನ್ಯ, ಒಂದು ಹನುಮ ಸಾಕ್ಷಿ, ಜಾಂಬವ ಸಾಕ್ಷಿ, ವಾನರರ ಸಾಕ್ಷಿ. ರಾಮ ಎಲ್ಲೂ ಮನುಷ್ಯರನ್ನು ಯೂಸ್ ಮಾಡಲಿಲ್ಲ. ಯಾವ ವರ್ಗ ಪ್ರಪಂಚದಲ್ಲಿ ಏನಕ್ಕೂ ಉಪಯೋಗ ಬರಲ್ಲ ಆ ವರ್ಗವನ್ನು ಯೂಸ್ ಮಾಡಿ ದೇವತೆಗಳೇ ಹೆದರಿ, ತ್ರಿಮೂರ್ತಿಗಳೇ ಹೆದರುವ ಲಂಕಾಪುರಿಯನ್ನು ದಹನ ಮಾಡಿಸಿದ. ಆ ರಾಮನಾಮ ಒಳಗೆ ಹೋದರೆ ಒಬ್ಬ ಅಜ್ಞಾನಿ ಸಮೇತ ಸುಜ್ಞಾನಿಯಾಗಿ ದೊಡ್ಡ ಕೆಲಸ ಮಾಡಲಿಕ್ಕಾಗುತ್ತೆ ಅನ್ನೋದು ಇದು ಸಾಕ್ಷಿ. ವಾಲ್ಮೀಕಿ ಇನ್ನೊಂದು ಸಾಕ್ಷಿ. ನೆಕ್ಸ್ಟು, ರಾಮ ಎಲ್ಲರ ಗುಹನ ಜೊತೆಗೆ, ರಾಮನಿಗೆ ಎಲ್ಲೂ ಜಾತಿ ಇರಲಿಲ್ಲ. ಅವ ಕ್ಷತ್ರಿಯ ಆದರೂ ಬ್ರಾಹ್ಮಣ ರೂಪದಲ್ಲಿದ್ದ ವಸಿಷ್ಠರನ್ನೇ ಹೇಗೆ ಗೌರವಿಸಿದ್ನು, ಅಗಸ್ತ್ಯರನ್ನು ಹಾಗೇ ಗೌರವಿಸಿದ್ದ. ಮಾದಿಗ ಸಮುದಾಯದ ಯಾರು ಜಾಂಬವ, ಅವನನ್ನು ಹಾಗೆ ಗೌರವಿಸಿದ. ಜೊತೆಗೆ ಅವನಲ್ಲೂ ಉಪದೇಶ ತಗೊಂಡ, ಯುದ್ಧ ಕಾಲದಲ್ಲಿ ಸಜೆಷನ್ ತಗೊಂಡ, ಅಗಸ್ತ್ಯರಿಂದ ಉಪದೇಶ ತಗೊಂಡ. ಅದೆಲ್ಲ ಅವತಾರಿಗೆ ಅವಶ್ಯಕತೆ ಇರಲಿಲ್ಲ. ಆ ಉಪದೇಶದಿಂದ ನಮಗಿವತ್ತು ಆದಿತ್ಯ ಹೃದಯ ಸಿಕ್ತು. ಸೊ ಇನ್ನೊಂದು ವಾದ ಇರೋದು, ವಾಲಿ ಹತ್ರ ಅವ ಯುದ್ಧ ಮಾಡಿದಾನೆ, ಹಿಂದಿಂದ ಬಾಣ ಹೊಡೆದಾನೆ. ಒಂದು ಉತ್ತರ ಕೊಡ್ತೀನಿ. ವಾಲಿ ಒಂದು ವರವನ್ನು ತಗೊಂಡಿದ್ದ. ಆ ವರ ಏನು ಅಂದರೆ, ತನ್ನ ಎದುರು ಪಾರ್ಟಿ ಯಾರು ಯುದ್ಧ ಮಾಡ್ತಾನೋ ಅವನ ಬಲ ಎಲ್ಲ ಅವನಿಗೆ ಬರುವಾಗ. ಹಾಗಾಗಿ ಅವನಿಂದ ಎದುರಿಂದ ಯಾರು ಯುದ್ಧ ಮಾಡಿ ಗೆಲ್ಲಿಕ್ಕಾಗ್ತಿರ್ಲಿಲ್ಲ. ಸೊ ಯುದ್ಧದ ಲಾಜಿಕ್ ಮೂಲಕ, ವರದ ಲಾಜಿಕ್ ಮೂಲಕ ರಾಮ ಹಿಂದಿಂದ ಅವನನ್ನು ಬಾಣ ಬಿಟ್ಟು ಅವನನ್ನು ಮುಗಿಸಿದ. ಕಾರಣ, ಅವನು ವಾಲಿ ರಾಮ ಹಿಂದಿಂದ ಬಾಣ ಬಿಟ್ಟ ಅನ್ನೋಕ್ಕಿಂತ ಅವನು ಸ್ತ್ರೀಯರ ಮೇಲೆ ಮಾಡ್ತಿದ್ದ ಶೋಷಣೆ, ಸಿಂಹಾಸನಕ್ಕೋಸ್ಕರ ಅವನ ಫ್ಯಾಮಿಲಿಗೆ ಮಾಡಿದ ಶೋಷಣೆ, ಇಂಥವನನ್ನು ಬಿಟ್ಟು ಇವನನ್ನೇ ಮಾದರಿಯಾಗಿ ಇನ್ನೊಂದು ವರ್ಗ ತಗೊಂಡ್ರೆ ಲೋಕಕ್ಕಾಗುತ್ತಿದ್ದ ಶೋಷಣೆ, ಇದನ್ನೆಲ್ಲ ಗಮನಿಸಿ ಅವನ ಸಂಹಾರ ಮಾಡ್ತಾನೆ. ಹಾಗಾಗಿ ರಾಮ ಒಬ್ಬ ಶಿಷ್ಯ ಹೇಗಿರಬೇಕು, ಒಬ್ಬ ಗಂಡ ಹೇಗಿರಬೇಕು, ಒಬ್ಬ ಮಗ ಹೇಗಿರಬೇಕು, ಒಬ್ಬ ಸ್ತ್ರೀಯನ್ನು ಗೌರವಿಸುವ ರಾಜ ಹೇಗಿರಬೇಕು. ಯಾಕೆ ರಾಮನಿಗೆ 100 ಆಪ್ಷನ್ ಇತ್ತು. ಈಗಿನ ಹಾಗೆ ಕಾನೂನೇನಿರಲಿಲ್ಲ, ಎಷ್ಟು ಬೇಕಾದ್ರೆ ಮದುವೆ ಆಗ್ಬೋದಿತ್ತು. ರಾಮನನ್ನು ಮದುವೆ ಆಗಲಿಕ್ಕೆ ಕ್ಯೂ ಇತ್ತು. ರಾಕ್ಷಸಿಯೇ ವ್ಯಾಮೋಹದಿಂದ ಓಡಿ ಬಂದಳು ಅಂದರೆ ಇನ್ನು ದೇವತೆಗಳು, ಗಂಧರ್ವರು, ಮನುಷ್ಯರ ಲೆಕ್ಕ ಕೇಳೋದು ಬೇಡ. ಆ ರಾಮ ತನ್ನ ಕಾನ್ಫಿಡೆನ್ಸು, ಅವನ ಇಂದ್ರಿಯ ನಿಗ್ರಹ, ಮನೋಬಲ ಹೇಗಿತ್ತು ಅನ್ನಲಿಕ್ಕೆ ರಾಮನ ಪುಸ್ತಕ ಅಥವಾ ರಾಮನ ಜೀವನ ಒಂದು ದೊಡ್ಡ ಸಾಕ್ಷಿ. ಹಾಗಾಗಿ ಈ ಜಗತ್ತಲ್ಲಿ ಧರ್ಮವನ್ನು ಹೊತ್ತು, ಧರ್ಮವನ್ನೇ ಭಿತ್ತಿ, ಧರ್ಮವನ್ನೇ ಬೆಳೆದು, ಧರ್ಮದಲ್ಲೇ ನಡೆದು, ಧರ್ಮದ ಧ್ವಜವನ್ನು ಇಡೀ ಜಗತ್ತಿಗೆ ಹಾರಿಸಿದ ಯಾವುದಾರೊಂದು ರೂಪ ಇದ್ದರೆ ಅದು ರಾಮಾವತಾರ. ಅದು ಸಮಾನತೆಯಲ್ಲಾಗಲಿ, ಸಾಮರಸ್ಯದಲ್ಲಾಗಲಿ, ಆದರ್ಶ ರಾಜ ಆಗಿ, ಆದರ್ಶ ಮಗ, ಆದರ್ಶ ಪುರುಷ, ಆದರ್ಶ ಅಣ್ಣ, ಎಲ್ಲ ಆದರ್ಶತೆ, ಕ್ಷಮಾಗುಣ. ನಾವೆಲ್ಲರೂ ಸಿಟ್ಟು ಮಾಡ್ಕೊಳ್ತೀವಿ ಏನಾದ್ರು ಸಣ್ಣಕ್ಕೆ ಬೈದರೆ. ರಾಮ ತನ್ನ ರಾಜ್ಯವೇ ಬಿಟ್ಟು ಹೋಗು ಅಂದಾಗಲೂ ಅವನು ಸಿಟ್ಟು ಮಾಡಿಕೊಳ್ಳಿ. ರಾವಣನರ್ಥ ಯುದ್ಧಕ್ಕೆ ಮುಹೂರ್ತ ಇಡಿಸಿ ಅವನ ಬ್ರಾಹ್ಮಣ್ಯಕ್ಕೆ ಗೌರವ ಕೊಟ್ಟವನು ರಾಮ. ಬ್ರಾಹ್ಮಣ್ಯ ಅಂದರೆ ಜಾತಿಯಲ್ಲ, ಜ್ಞಾನ ಮತ್ತು ತಪಸ್ಸಿಗೆ ಗೌರವ ಕೊಟ್ಟು ರಾವಣನ ಪಾದ ಪೂಜೆ ಮಾಡಿದವನು ರಾಮ.
ಹೇಗೆ ಭಗವಂತ ಅವತಾರಿ ಅಂದರೆ ನಮಗೆ ಬದುಕಿ ತೋರಿಸಿ ನಮಗೆ ಬದುಕನ್ನು ಹೇಳಿಕೊಡುವವನು ವಿಷ್ಣು, ಅದನ್ನು ಅವತಾರ ಅಂತ. ಈ ಸಮಷ್ಟಿಯನ್ನು ಸಾಮರಸ್ಯದಲ್ಲಿ ಹೇಗೆ ತಗೊಂಡು ಹೋಗಬೇಕು, ಅದು ರಾಜಕಾರಣ ಆಗಲಿ, ಅದು ಗೃಹಸ್ಥ ಆಗಲಿ, ಅದು ಸೆಂಟಿಮೆಂಟ್ ಆಗಲಿ, ಬಾಂಧವ್ಯಗಳಾಗಲಿ, ಈ ಎಲ್ಲ ಶಬ್ದಕ್ಕೂ ಅನಂತ ಕಲ್ಯಾಣ ಗುಣ ಪರಿಪೂರ್ಣ ಅಂತೇನು ಶಬ್ದ ಮಧ್ವಾಚಾರ್ಯರು ಹೇಳುತ್ತಾರೆ. ಈ ಅಷ್ಟು ಶಬ್ದಕ್ಕೂ ಒಂದು ಚರಿತ್ರೆ ಎಕ್ಸಾಂಪಲ್ಲು. ಆ ಚರಿತ್ರೆಯನ್ನು ಓದೋದ್ರಿಂದ ಓದಿದವನು ಪುಣ್ಯ ಚಾರಿತ್ರ ಪುರುಷನಾಗ್ಬೋದು. ಯಾವ ಜಪ ಮಾಡಿದರೆ ಅವನ ಚಾರಿತ್ರ ಪವಿತ್ರ ಆಗ್ತದೆ, ಯಾವ ಜಪ ಮಾಡಿದರೆ ಅವನ ಕಣ ಕಣ ಶುದ್ಧಿ ಆಗ್ತದೆ. ಇದನ್ನು ಮಾಡಿ ತೋರಿಸ್ತವರಿದ್ದಾರೆ ಗಾಂಧೀಜಿ. ರಾಮನಾಮದಿಂದ ಸ್ವತಂತ್ರಕ್ಕೆ ಪ್ರೇರಣೆ ಕೊಟ್ಟವರು. ರಾಮನಾಮ ಆಂತರಿಕ ಸ್ವತಂತ್ರಕ್ಕೂ ಬಾಹ್ಯ ಸ್ವತಂತ್ರಕ್ಕೂ ಒಂದು ಮಾರ್ಗ ಅಂತ ತೋರಿಸಿಕೊಟ್ಟಿದ್ದು ಗಾಂಧಿ. ಮೋಕ್ಷಕ್ಕೂ ದಾರಿ, ಬಿಡುಗಡೆಗೂ ದಾರಿ. ಹೊರಗಿನ ಬಂಧನ ಬಿಡುಗಡೆಗೂ, ಒಳಗಿನ ದೇಹದ ಬಿಡುಗಡೆಗೂ, ದೇಹ ಬಂಧನದ ಬಿಡುಗಡೆಗೂ ಒಂದೇ ಒಂದು ಟ್ಯಾಬ್ಲೆಟ್, ಒಂದೇ ಒಂದು ಜಪ ಇದ್ದರೆ ಅದು ಶ್ರೀರಾಮನಾಮ ಜಪ. ನನ್ನ 4 ಜನರ ಪ್ರಶ್ನೆ ಇತ್ತು, ರಾಮನವಮಿಗೆ ಯಾಕೆ ಕೋಸುಂಬರಿ ಮತ್ತು ಪಾನಕವನ್ನು? ನೋಡಿ, ನಮ್ಮ ಹಿಂದೂ ಹಬ್ಬಗಳು, ಸನಾತನ ಧರ್ಮದ ಹಬ್ಬಗಳು ಔಷಧಿ ಮತ್ತು ಆಗಿನ ಕಾಲಮಾನ ಬೇಸಿಗೆ ದೇಹವನ್ನು, ಯಾಕೆ ರಾಮನೇ ನಮ್ಮಲ್ಲಿರೋ ತಮೋ ರಜೋಗುಣವನ್ನು ತಡೆದು ಸತ್ವಗುಣದಿಂದ ಮನಸ್ಸನ್ನು ಶಾಂತಿಗೆ ತರುವ ಜಪ. ಅದೇ ಥರ ರಾಮನ ನೈವೇದ್ಯ ಸಮೇತ ಕೋಸುಂಬರಿಯಲ್ಲಿ ಸೌತೆಕಾಯಿ ಬಿಸಿ ಮಾಡುವುದಿಲ್ಲ ನಾವ್ಯಾವುದು, ನೆನೆಸಿದ ಧಾನ್ಯ. ಈಗೆಲ್ಲ ನಾವೇನು ಡಯಟ್ ಫುಡ್ ಅಂತಿದ್ನಲ್ಲ, ನಮ್ಮ ರಾಮನವಮಿ ಪ್ರಸಾದ ಸ್ವಯಂ ಡಯಟ್ ಫುಡ್. ಅದು ನಮ್ಮ ಹೊಟ್ಟೆಯ ಅಗ್ನಿಯನ್ನು ತಣ್ಣಗೆ ಮಾಡ್ತದೆ, ದೇಹವನ್ನು ತಂಪಾಗಿಡುತ್ತೆ, ಬೇಸಿಗೆಯಲ್ಲಿ ದೇಹವನ್ನು ಶಾಂತಗೊಳಿಸ್ತದೆ. ಮತ್ತು ಪಾನಕ ಬೆಲ್ಲದ ಪಾನಕ, ಬೆಲ್ಲ ಹಿಮೋಗ್ಲೋಬಿನ್ ಸುಸ್ತನ್ನು ಕಡಿಮೆ ಮಾಡ್ತದೆ. ಮತ್ತು ಲೆಮನ್ ಬಾಡಿಯಲ್ಲಿ ಅಯಾನ್ ಬ್ಯಾಲೆನ್ಸನ್ನು ಮಾಡ್ತದೆ. ಇದು ಔಷಧಿ ಗುಣದಿಂದ ಮತ್ತು ದೇಹದ ತಾಪ ಹೋಗಲಿಕ್ಕೆ. ರಾಮ ಎಲ್ಲರನ್ನು ತಣ್ಣಗಾಗಿರಿಸುವವನು, ಎಂಥ ದುಷ್ಟನನ್ನು ದೃಷ್ಟಿಯಿಂದ ಸರಿ ಮಾಡೋನು, ಎಂಥ ಸಿಟ್ಟನ್ನು ಕಡಿಮೆ ಮಾಡೋನು. ಅದಕ್ಕೆ ಪರಶುರಾಮ ಮತ್ತು ರಾಮನ ಸಂವಾದ ದೊಡ್ಡ ಸಾಕ್ಷಿ. ಸೊ ಹಾಗಾಗಿ ರಾಮನ ನೈವೇದ್ಯ, ರಾಮನ ರೂಪ, ರಾಮನ ನಾಮ ನಮ್ಮೆಲ್ಲರನ್ನು, ಸಮಾಜವನ್ನು ತಣ್ಣಗಾಗಿಡಿಸುವ ಒಂದು ಹಬ್ಬ, ಸಮಾಜವನ್ನು ಶಾಂತತೆಗೆ ತಗೊಂಡೋಗೋ ಹಬ್ಬ. ನಮ್ಮಲ್ಲಿರೋ ರಾಕ್ಷಸಿ ರಾವಣ ಅಂದರೆ 9, ಈ ನವರಂದರೆ 10ನೇದು ಮನಸ್ಸು. ಈ 10 ದಶಾನನನ್ನು ಕೊಂದು ನಮ್ಮನ್ನು ಜ್ಞಾನ ಅನ್ನೋ ಆತ್ಮಜ್ಞಾನಕ್ಕೆ ತಗೊಂಡು ಹೋಗುವ ಒಂದು ಹಬ್ಬ ರಾಮನವಮಿ. ಹಾಗಾಗಿ ಇದನ್ನು ಎಷ್ಟು ಹೇಳಿದರೂ ಅದೊಂದು ಸಮುದ್ರದ ಆಳ ನೋಡಿದ ಹಾಗೆ, ರಾಮನನ್ನೆಷ್ಟು ಚಿಂತನೆ ಮಾಡಿದರೂ ಅದು ಸಮುದ್ರವನ್ನು ಅಳೆದ ಹಾಗೆ, ಆಕಾಶ ತತ್ವವನ್ನು ಅಳೆದ. ಇಟ್ ಈಸ್ ಎ ಬಾರ್ಡರ್ಲೆಸ್, ಲಿಮಿಟ್ಲೆಸ್ ಕಂಪ್ಯಾಷನ್ ಅಂತ ಆದರ್ಶ ಪುರುಷನ ಸ್ಮರಣೆ ಮತ್ತು ಅವನ ಅಧ್ಯಯನ. ಈ ರಾಮನವಮಿ ದಿನ ಅಥವಾ ಚಿಂತನೆ ನಮ್ಮೆಲ್ಲರನ್ನೂ ಅಯೋಗ್ಯದ ಪರಿಸ್ಥಿತಿಯಲ್ಲಿರುವ ನಮ್ಮ ಮನಸ್ಸನ್ನು ಅಯೋಧ್ಯೆ ಮಟ್ಟಕ್ಕೆ ತಗೊಂಡು ಹೋಗಲಿ, ಮತ್ತು ರಾಮನ ಅಧ್ಯಯನ ಮಾಡುವ, ರಾಮನ ಹಾಗೇ ಬದುಕಲಿಕ್ಕೆ ಪ್ರಯತ್ನ ಮಾಡುವ, ರಾಮನ ಆದರ್ಶದಲ್ಲಿ ಹೆಜ್ಜೆ ಇಡುವ, ನಮ್ಮ ದೇಶವನ್ನು ರಾಮರಾಜ್ಯದ ಕಡೆಗೆ ತಗೊಂಡು ಹೋಗಿ ಈಗಿನ ಯುದ್ಧ ಕಾಲಮಾನದಲ್ಲಿ ರಾಮನ ಧರ್ಮದ ಧ್ವಜದ ಮೂಲಕ ಎಲ್ಲ ಕಡೆ ಧರ್ಮ ಪ್ರಜ್ಞೆಯನ್ನು ಬರಲಿಕ್ಕೆ ವಸುಧೈವ ಕುಟುಂಬಕಂ ಎನ್ನುವ ರಾಮನ ಆದರ್ಶವನ್ನು ನಾವೆಲ್ಲ ಪಾಲನೆ ಮಾಡಿ, ರಾಮನವಮಿ, ರಾಮನಾಮ, ರಾಮನ ಜೀವನ ನಮಗೆ ಕಾರಣ ಆಗಲಿ ಅಂತ ಹೇಳ್ತಾ ನನ್ನ ಸಣ್ಣ ರಾಮನ ಚಿಂತನೆಯನ್ನು ಮುಗಿಸ್ತಿದ್ದೀನಿ. ನಾರಾಯಣ.